ಯೋಗಿ ಬಂದನವ್ವ ಶಿವನಾಮವನ್ನು ಕೇಳಿ ಅಲ್ಲೇ ನಿಂತನವ್ವ ದೇವರಾಜನವ್ವ ಶಿವಲೋಕದಿಂದ ಒಬ್ಬ ಸಾಧು ಬಂದನವ್ವ ಒಬ್ಬ ಯೋಗಿ ಬಂದನವ್ವ ಶಿವನಾಮವನ್ನು ಕೇಳಿ ಅಲ್ಲೇ ನಿಂತನವ್ವ ದೇವರಾಜರವ್ವ. ಜೈ ಅಲ್ಕಾನಂದ ಸ್ವಾಮೀಜಿ, ಜೈ ಕುಂಬಳ ಹುಗ್ಗಿ ಕಳ್ಳ ಸ್ವಾಮೀಜಿ. ಡಮ್ ಡಮ್ ಡಿಗ ಡಿಗ ಹೊಡಿಸ್ತೀನಿ ತಿಪ್ಪರ್ಲಾಗ. ಈ ಕಡೆಯಿಂದ ಬರುತ್ತಿದ್ದಾಳೆ ಗಾಳಿಯ ವೇಗದಲ್ಲಿ. ಬರಲಿ ಬರಲಿ. ಅಯ್ಯೋ ಸ್ವಾಮಿಯರ ಅಪ್ಪರ ಇಲ್ಲೇ ಕುಂತಿರಲ್ರಿ ಅಪ್ಪರ. ಜೈ ಹಲ್ಕಾನಂದ ಸ್ವಾಮೀಜಿ. ನನ್ನ ತಪೋಭಂಗ ಮಾಡಿದ ಹೆಣ್ಣನ್ನು ನನ್ನ ಪೂಜೆಯನ್ನು ಮಾಡುತ್ತಾ ಇಲ್ಲೇ ಬಿದ್ದಿರಲಿ. ಅಯ್ಯೋ ಸ್ವಾಮೀಜಿಯವ್ರ ಹಂಗೆಲ್ಲ ಶಾಪ ಕೊಡಬೇಡ್ರಿ. ನಮ್ ಹಿರಿಯ ಹೇಳಿದ ಜೈ ಅನ್ನೋರಿಗೆ ಗುಂಡಿಟ್ಟು ಕೊಲ್ಲಕತ್ತಾರ ಅಂತ. ಅದಕ್ಕ ನೀವು ಜೈ ಅನ್ನಕ್ ಹೋಗ್ಬಿಡ್ರಿ, ನಿಮ್ಮನ್ನು ಕೊಂದಗಿಂದಾರಂತಂದು ಹೇಳಕ್ ಬಂದೆ. ಅದಕ್ಕ ನೀವು ಹಿಂಗತಿ ಶಾಪ ಕೊಟ್ಟು ಬಿಡೋದ? ಹಂಗೂ ಐತೇನಿದು? ಹಂಗಾದ್ರೆ ಜೈ ಅನ್ಬಾರ್ದು ಅಂದಂಗ ಆತು. ಗಡ್ಡ ಕಿತ್ತು ಗುಡ್ಡು ಈಕಿ ಹೇಳಿದಂಗ ಜೈ ಜವಾನ್ ಜೈ ಕಿಸಾನ್ ಅಂತ ಅನ್ಬೇಕು. ಅದು ಯಾರು ಹೇಳ್ಯಾರೋ ನನಗೂ ಗೊತ್ತಿಲ್ಲ. ಎಲ್ಲ ಭಕ್ತಳೆ ಹೇಳ್ರಿ ಅಪ್ಪರ. ನಿನ್ನ ಹೆಸರು ಸಾಕು ಅಂತಲ್ಲವೇ? ಹೌದ್ರಿ ಅಪ್ಪರ, ನನ್ನ ಹೆಸರು ಸಾಕು ಅಂತ. ನನ್ನ ಗಂಡನ ಹೆಸರು ನಿಂಗಪ್ಪ ಅಂತ ನಿಮಗೆ ಹೆಂಗ ಗೊತ್ತಾತ್ರಿ? 16 ವರ್ಷ ಹಿಮಾಲಯ ಪರ್ವತದಲ್ಲಿ ಕುಳಿತು ಗೆಡ್ಡೆ ಗೆಣಸು ತಿಂದು ಸಕಲ ಶಾಸ್ತ್ರಗಳನ್ನು ಅರಿದು ಕುಡಿದ ಈ ಸ್ವಾಮೀಜಿಗೆ ನಿನ್ನ ಹೆಸರು ಹೇಳುವುದೇನು ದೊಡ್ಡದೇನು? ಮಹಾಭಾರತದಲ್ಲಿ ಆ ಶ್ರೀಕೃಷ್ಣನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದನಂತೆ. ಈ ಕಲಿಯುಗದಲ್ಲಿ ಈ ಮುನೀಂದ್ರನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ನಿನ್ನ ಹೆಸರು ಹೇಳುವಂತೆ ಮಾಡಿದ್ದಾನೆ. ತಾವು ಬಂದ ಕಾರಣ? ಅಪ್ಪರ ಏನ್ ಹೇಳ್ರಿ ನನ್ನ ಕತ್ತಿನ. ಅಪ್ಪರ ಸಾಕಾಗೈತ್ರಿ, ನನಗ ಒಟ್ಟ ಮಕ್ಕಳ ಆಗವಲ್ಲವ್ರಿ. ಅದಕ್ಕ ಯಪ್ಪ ಒಲ್ಲೆಪ್ಪ ಅಂದ್ರೆ ಇದ್ದಸ್ 4 ಮಂದಿ ಹೋಲಿ ಹಳಗಂತ ನಾವು. ಅಪ್ಪರ ನನಗಂತೂ ಸಾಕಾಗೈತ್ರಿ, ಮಕ್ಕಳನ್ನ ಪಡಿಬೇಕಂತ ಬಂದಿ. ಅಪ್ಪರ ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಕುಂಬಳ ಹುಗ್ಗಿ ಕಳ್ಳ ಸ್ವಾಮೀಜಿ ಅಂತ. ಹಂಗಂದ್ರೆ ನೀವು ಭಯ ಪಡಬೇಡ ಸಾಕು. ಅಂದ್ರ ನೀವೇನಂತೀರಿ ನನಗೆ ಒಟ್ಟ ಅರ್ಥ ಆಗೋಲ್ರಿ. ಹೆಂಗ್ರಿ ತಿಳಿಸಿ ಹೇಳ್ರಿ. ತಿಳಿಸಿ ಹೇಳ್ಬೇಕಾ? ಇಷ್ಟು ದಿವಸ ನಾವು ತಪಸ್ಸಿಗೆ ಹೋಗುವಾಗ ನಮ್ಮ ಗುರುಗಳು ಪ್ರವಚನಕ್ಕೆ ಬೇರೆ ಕಡೆ ಹೋಗಿದ್ದರು. ಇಲ್ಲಿ ಅವರು ಹೋಗಿದ ಕಾರಣಕ್ಕಾಗಿ ನನಗೆ ಪ್ರವಚನಕ್ಕೆ ಬಾ ಅಂತ ಹೇಳಿ ಕರೆದರು. ಓಹೋ, ಮರಿ ಬಿಟ್ಟು ಹೋಗ್ಯಾರ. ಮರಿ ಬಿಟ್ಟು ಹೋಗ್ಯಾರ. ಅದಕ್ಕ ಅವ್ರು ಅಷ್ಟೆಲ್ಲ ಜನ ಕರೀತಾ ಇದ್ದಾರೆ ಅಂತ ಹೇಳಿ ಅವ್ರ ಮಾತಿಗೆ ಮೀರಬಾರದು ಅಂತ ಪ್ರವಚನಕ್ಕೆ ಹೋದೆ. ಓ ಹಂಗನ್ರಿ ನೀವು? ಹೋಗೋ ಟೈಮಲ್ಲಿ ಹೇಳ್ರಿ ಹೇಳ್ರಿ ಹೇಳ್ರಿ. ಹೋಗೋ ಸಮಯದಲ್ಲಿ ಆ ಪಕ್ಕದ ಮನೆಯಲ್ಲಿ ಕುಂಬಳಕಾಯಿಯ ಹುಗ್ಗಿಯನ್ನು ಮಾಡಿ ಇಟ್ಟಿದ್ದರು. ಆ ವಾಸನೆಯನ್ನು ನೋಡಿ ನಮಗೆ ತಡ್ಕೊಳಕ್ ಆಗಲಿಲ್ಲ. ಸ್ವಾಮಿಗೆ ನಮ್ಮ ಶ್ವಾಸನ ದೃಷ್ಟಿಯಿಂದ ಆ ಹುಗ್ಗಿಯ ಗಡಿಗೆಯನ್ನು ನಾವು ಎತ್ತಿಕೊಂಡು ಬಂದೆವು. ಅದನ್ನು ತಂದು ನಮ್ಮ ಬಿಡದಿಯ ಮನೆಯಲ್ಲಿ ಕುಳಿತು ತಿನ್ನುತ್ತಾ ಕುಳಿತಿರುವಾಗ ಪಕ್ಕ ಹಾದಿ ಒಳಗ ಹೋಗುವಾಗ ಮುದುಕಿ ಒಂದು ನೋಡ್ತು. ಕುಂಬಳ ಹುಗ್ಗಿ ನನಗೂ ಸಿಕ್ಕಿತು ಎಂದು ಕಿಡಿಕಿಯಾಗಿ ಇಣಿಕಿ ನೋಡ್ತಾ ಇತ್ತು. ಅಷ್ಟರೊಳಗ ನಾವೆಲ್ಲ ತಿಂದು ಖಾಲಿ ಮಾಡಿ ಕುಳಿತಿದ್ದೀವಿ. ಸಿಗಲಿಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗಾಗಿ ಆ ಮುದುಕಿ ಹೋಗಿ ಊರು ತುಂಬ ಡಂಗೂರ ಬಾರಿಸ್ಬಿಡ್ತು. ಸ್ವಾಮಿ ಕುಂಬಳ ಹುಗ್ಗಿ ತಿಂದು ಖಾಲಿ ಮಾಡ್ಯಾರ ಅಂತೇಳಿ ಆವತ್ತಿನಿಂದ ನಮ್ಮ ಹೆಸರು ಕುಂಬಳ ಹುಗ್ಗಿ ಕಳ್ಳ ಸ್ವಾಮೀಜಿ ಅಂತ ಬಿದ್ದು ಬಿಡ್ತು ನೋಡು. ಓಹೋ ಅಪ್ಪರ, ಹಂಗಂದ್ರ ನೀವು ಕುಂಬಳಕಾಯಿ ಹುಗ್ಗಿ ತಿಂದು ಕೀರ್ತನ ಮಾಡೋರು ಅನ್ನಂಗಾಯ್ತು. ಹೋಗಿ ಕೀರ್ತನ ಮಾಡಕ್ ಶುರು ಮಾಡಿದೆ. ಅದು ಏನೋ ಕುಂಬಳಕಾಯಿ ಹುಗ್ಗಿಗಿ ನಮಗದು ಒಂಥರಾನೇ ಏನೇನೋ ಆಗಿ ಅಲ್ಲೇ ನಿದ್ದೆ ಬಂದ್ಬಿಡ್ತು. ಕೀರ್ತನ ಮಾಡುದನ್ನೇ ಮರುತ್ತೆ ನಿದ್ದೆಯಲ್ಲಿ ಹೋಗ್ಬಿಟ್ಟೆ. ಹೊರಗ ಕುಂತ 4 ಜನ ಬಂದು ಹೊಡಿ ಹೊಡೆದ್ರು. ಈ ನಮ್ಮನ್ನ ಬಡದ್ರು.
ಬಡಿಸಿಕೊಂಡು ಬಂದು ಸೀದಾ ಇಲ್ಲಿಗೆ ಬಂದೀನಿ. ಏನ್ರಿ ಇದು? ನೀ ಬೆರಳು ಹಂಗೆಲ್ಲ ತಿಕ್ಕಬಾರ್ದು ಸ್ವಾಮಿ. ಇಲ್ಲಿ ತಿಕ್ಕಬಾರ್ದ ತೆಗಿ. ಏನ್ ತೆಗಿ? ನಿಂದು ಏನ್ ನಂದು ಏನ್ ತೆಗಿಲಿ? ಬೆರಳ 10 ಬಳ್ಳಿಗಿಡ್ತೇನ್? 10 ಬಳ್ಳಿಗಿಡು ಮತ್ತೆ ಎಲ್ಲಾನೇ ಸತ್ಯನಾಶ ಆಗ್ಯದ. ಯಪ್ಪ ನಂದ ಇಸ್ಕೊಂಡ್ ಬಂದನ ನಂದ ಇಡಕತ್ತ. ಬಾ ಇಕ್ಕತೀನಿ. ಏನದ? ಉಂಗುರನ. ಓಹೋ ಹಂಗಂದ್ರ ಅಲ ಅಲ ನಾನ ಸಾಕು. ಯಾರ? ಅಗಸಾಲ್ಯಾರ ಗೋಪ್ಯ. ನೀನೆ ಹೆಣ ಎತ್ತಲಿ ಅಲ್ಲ ಅಕ್ಕ ಸಾಲಿಗ ಎಟ್ಟರ ಬೆರ್ರಿಗೆದೀನಿ ಅಂತೀನಿ. ಅವನು ಈ ನಮ್ಮನೆ ವೇಷ ಹಾಕೊಂಡು ಈ ಉಂಗುರ ತಗೊಂಡ್ ಇಡಾಕ್ ಬಂದಿ. ಹೌದಾರ್ರಿ? ಹೆಂಗದ್ರಿ ಇಡ್ರಿ. ಇದು ಇಟ್ಟರೆ ತಗೊಂಡು ಓಡಿ ಹೋಗ್ಬೇಕಲ್ಲ ಕತ್ತೀನಿ ನಾ ಈಗ. ಯಾಕಂದ್ರ ನಂದು ಹೋಗ್ಯದ 4 ತೊಲಿ. ಇದು ಎಷ್ಟು ಕಿಮ್ಮತ್ತಿಂದದ ಗೊತ್ತಿಲ್ಲ. ಬತ್ಗೆಟ್ಟೇನ ಹೆಣ್ಮಕ್ಳು ಉಂಗುರಕ್ಕ? ನಿನ್ನ ಗಂಡ ಯಾವಾಗ ನಿನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳದ್ ನೋಡು, ಅವತ್ತಿನಿಂದ ಇನ್ನ ವೇಷದಾಗೆ ಬರೋವನ ಯಾ ಮಗನೂ ಗೊತ್ತಿಡ್ದಿರ್ಬಾರ್ದು. ಬಾ ಇಕ್ಕತೀನಿ. ಏನ? ಉಂಗುರನ ತೆಗಿ ನಿಂದು. ಏನ ಬೇಡ. ಏನದ? ತೆಗಿ ಮುಚ್ಚು. ಏನದ? ಬಾ ಮುಂದಕ್ಕೆ ಬಾ. ಅಲ್ಲ ಎಟ್ಟು ಕುಣಿತಾಳ ಅಂತೇನಿ. ಕುಣಿಯಕಂತನ ರೊಕ್ಕ ಕೊಟ್ಟ 10,000 ಕೊಟ್ಟು ಕರ್ಕೊಂಡ್ ಬಂದಾರ. ನಾನು ಕುಂತ್ರ ಕೇಳ್ಯಾರ. ಚಂದ ಗಿಡ ಇನ್ನೊಂದ್ ಸ್ವಲ್ಪ ಲೂಸ್ ಆಗಬೇಕಾಗಿತ್ತು, ಸರಿಯಾಗಿ ಹೋತಿತ್ತು. ಉಂಗುರನ ಹಿಂಗನ ಉಂಗುರ ತಡಿ ತಡಿ ಮತ್ತೆ ಹೊಳ್ಳಿ ನನ್ನ ಕಡೆ ಬರ್ತದ ನೋಡೋದು. ಅವ್ವ ಸಾಕು. ಈಗರೆ ಗೊತ್ತಾಯ್ತಾ? ಗೊತ್ತಾತ. ಹೊಲೋ ಎಟ್ಟು ಬರಿಕಿದೆ ಗೋಪಿ, ಚಂದ ಐತ್ ನೋಡ. ನೀನ್ ಅಲ್ಲಿ ಅಪ್ಪ ನೊಳದ್ಯಾಡಬೇಡ. ಉಂಗುರ ನಾ ತಂದಿದ್ದು. ಉಂಗುರ ಚಂದ ಐತಿ. ಮಾಡಿದ್ಯಾರು? ಏನು ಉಂಗುರ? ತಿಕ್ಕಿ 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 ಮಾಡಿ ಏನ ಮತ್ತ ಉಂಗುರನ? ಆತ ಮಮ್ಮ ಚಂದ ಐತಿ ಬಿಡು, ಬಾಳ ಚಂದ ಐತಿ ಉಂಗುರ. ನಾ ಬರ್ಲಿ ಹಂಗ? ಬರ್ತೀಯಾಕ? ಉಂಗುರ ಸಿಕ್ತಲ್ಲ ನಡಿ. ನೀ ಎಲ್ಲಿ ಬಿಟ್ರೆ ಮನೆಗೆ ಹೋಗಕ್ಕೆ ಬನ್ನಿ. ಹೋಗ್ತೀನಿ ಮತ್ತ. ಅರ್ತನ ಅಷ್ಟ ನನ್ ಟೈಮ್ 6 ಗಂಟೆ ಆತಿಲ್ ಹೊಂಟ ಬಿಡೋದ ನಮ್ಮ ಹಿಡದು ಹಾಕಕ್ಕ 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 ಒಪ್ಕೊಂಡೆ ಅಂದ್ರ ಗಪ್ಪ ಹೊರಗ ಬರಂಗಿಲ್ಲ. ನಡಿ ನನ್ನ ಗಂಡ ಬರ್ತಾನ, ಹೋಗೋಣ ನಡಿ. ಸಾಕು ಬಿಡು ಹೋಗ್ಲಿ. ಇಲ್ಲ ಸಾಕು. ಈ ಮಗಂದ ಏನಿತ್ತು ಅಂತೀನಿ ಈ ಟೈಮ್ ಹೇಳ ಸುಮ್ಮನೆ ಪೂಜೆ ಒಳಗ ಕರಡಿ ಬಿಟ್ಟಂಗ ಹೆಂಗಾಗ್ಯ ಗಟ್ರದಾಗ ಬಿಟ್ಟಿದ್ ಗಾಬದ ಹಂದ್ಯಾಗ್ಯಾನ ಮಗ. ಹೆಂಗ ಬಂದ ನೋಡು ಅವನ ನೋಡು. ಮತ್ತ ಹಚ್ಚ ಅಂತ ನಾಯಿ ಎನ್ನಿ. ನನಗೆ ಯಾಕನ್ನಕತ್ತಾನ ಅವ? ನಾಯಿಗನ್ನಕತ್ತಾನ. ನಾನು ಹೇಳ್ತಿದ್ದೀನಿ ಅವನದು ಅಪ್ಪರ. ಯಪ್ಪ ನೀ ಸ್ವಾಮಿಗೆ ಒಂದಿಟ್ಟು ಬಾಯಿ ಹತ್ತಿಟ್ಟವ ಈಗರ ಮಾತಾಡೋದ. ಎಲ್ಲರ ಮುಂದೆ ಸ್ವಾಮಿ, ನಿನ್ನ ಮುಂದೆ ಸ್ವಾಮಿ ಅಲ್ಲ. ಜೈ ಹಲ್ಕಾನಂದ ಸ್ವಾಮಿ, ಜೈ ಕುಂಬಳ ಹೋಗಿ ಕಳ್ಳ ಸ್ವಾಮಿ. ಮುಂದ್ಲವ್ರು ಹೇಳ್ತಾರೆ ಯಪ್ಪ ನಿನಗೆ ಮಂತ್ರ ಹೇಳು ಹೇಳು ಅಂತ. ನಿನ್ನೆ ನೋಡ್ಯಾರ ಅನುಭವ. ಸ್ವಾಮಿ ದಯವಿಟ್ಟು ನನಗ ಮಕ್ಕಳನ್ನ ಕಲ್ಪಿಸ್ಕೊಡ್ರಿ ಅಪ್ಪರ. ಸಾಕಿ ಏನು ಕೇಳಕತ್ತಿದೆ ಸ್ವಾಮಿಯರ ಹತ್ರ? ಬಾ ಹಿರಿಯ ಬಾ, ಮಕ್ಕಳನ್ನ ಕೇಳ್ಕೊಳಕತ್ತೀನಿ. ಬಾ ಅಪ್ಪರ ಕಾಲಿ ನೀನೇ ಬಿದ್ದು ನಮಸ್ಕಾರ ಮಾಡಿ ಮಕ್ಕಳನ್ನ ಕೊಡು ಅಂತ ಕೇಳ್ಕೊ. ಮಳ್ಳ ಇಲ್ಲಿ ಒಂದೆರಡು ನಾಯಿ ಬಂದು ನಾವು ಒಳಗ್ ಸುಮ್ಮ ಮಲ್ಕೊಂಡಿದ್ದ. ಇಟ್ಟು ಕೆಟ್ಟ ಬಗಳಾಡ ಜಗಳಾಡ್ಕತ್ತೀವು. ಇವಕ್ ಏನಾರ ದಾರಿಗಿರಿ ತಪ್ಪೇದೇನೋ ಇವಕ್ ನೋಡ್ ಬರ್ಬೇಕು ಅಂತ ಬಂದ. ಬರತನ ಎರಡು ದೊಡ್ಡ ನಾಯಿನೇ ನಿಂತು ಸಣ್ಣ ಇವಕ್ ನೋಡ್ಕಿರಿಂದ ಅದಕ್ಕೆ ನಾ ಬಂದು ಹೇಳಕ್ ಬಂದಿ ನೋಡ.
ಶಾಂತಂ ಪಂ ಪಂ. ಸೇಮ್ ಸೇಮ್ ಮನ್ಯಾಗ ಸಾಕಿರ್ತಾವಲ್ಲ ಹಂಗದಿ ನೋಡಿ ದಿಟ್ಟು ಅಲ್ಲ ಹಿರಿಯ ಈ ಸ್ವಾಮಿಯರು ನನಗೇನೋ ಒಂದು ಬೇರಿನ ರಸ ಕುಡಿಸಿದ್ರಪ್ಪ ಮೈಯಾಗೆಲ್ಲ ಒಂಥರ ಜುಮ್ 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 ಅಂತ ಹೋಯ್ತು ನೋಡ ಅದಕ್ಕೇನ ಸಾಕಿ. ಮಕ್ಕಳಾಗ್ತಾವಂತ ಹೋಯ್ತು ನೋಡ ಸಾಕಿ ಮರ್ಯಾದೆ ನಂದು. ಅಲ್ಲ ಸಾಕಿ ಸ್ವಾಮ್ಯಾರ ಯಾವ ರಸ ಎಲ್ಲಿ ಬಿಟ್ರಿ ಅಪ್ಪ? ಅದರ ರಸ ಭಕ್ತನೇ, ಭಗವಾನ್ ಮಹಾದೇವನು ಕಲ್ಪಿಸಿದ ರಸವನ್ನು ನಿನ್ನ ಹೆಂಡತಿಯ ಕಿವಿಯಲ್ಲಿ ಬಿಟ್ಟೆ. ಹಾ ಮತ್ತೆ ಎಲ್ಲಾರ ಬಿಟ್ರತ್ ಮಾಡಿದಲ್ರಿ ಅಪ್ಪ. ಹಂಗಿತ್ತಂದ್ರ ಮಕ್ಕಳಾಗ್ತಾವೇನ್ರಿ? ಹಂಗಿತ್ತ ಭಕ್ತನೇ, ಹಂಗೆಲ್ಲ ಗಂಡಸರ ಕಿವ್ಯಾಗ ಹಿಂಡ್ಲಕ್ ಬರೋದಿಲ್ಲ ಅದು. ವಾಂತಿ ಆಗತ್ತದ. ಈಗ ನಿನ್ನ ಹೆಂಡತಿಗೆ ಬಿಟ್ಟ ಈ ರಸದಿಂದ ಇನ್ನು ಕೆಲವು ದಿನಗಳಲ್ಲಿ 10 ಮಕ್ಕಳಿಗೆ ತಂದೆ ಗಟ್ಟಗ ನಿಂದ್ರವಲ್ರಿ ಅಳಗ್ಯಾಡಕತ್ತೈತ್ರಿ ಅದು. ತಂದೆ ತಾಯಿಗಳಾಗಿ ಈ ಮುನೀಂದ್ರನ ಹತ್ರ ಬರುವಿರಿ. ಸ್ವಾಮ್ಯಾರ ನಮಗೇನು 16, 26, 36 ಬ್ಯಾಡ್ರಿ. ಏನು ಹೊಸಮ ಬಿನ್ ಲಾಡೇನಿಲ್ಲ. ಇಲ್ಲಪ್ಪ ನಮಗ 2 ಮಕ್ಳು ಸಾಕ್ರಿ. ಒಂದು ಮಗಳು, ಕೀರ್ತಿಗೊಬ್ಬ ಮಗ. ಹೌದಲ್ಲೇ ಸಾಕು. ಇಲ್ಲ ಅದೆಲ್ಲ ಆಗೋ ಮಾತಲ್ಲ. ನಾ ಮಾತ್ರ 10 ಹಡಿಯಕ್ಕೆ ಸುಮ್ಕಿರಿ ನೀ ಎಷ್ಟ್ರ ಹಡ್ಯಾಕತ್ತಿ ಅಂತ ಸರ್ಕಾರದವ್ರು ನಮ್ಗೆ ಇದು ಮಾಡಿರಿ ಅಂತ ಹೇಳಿ ತಿಳ್ಕೊಬಾರ್ದು. ಅಜ್ಜರು ಮಂತ್ರ ರಸ ಅದು ಕುಡಿ ಅವ್ರಿಗೊಂದಿಟ್ಟು ಹಾಕ ಬಾ. ಅವ್ರಿಗೊಂದಿಟ್ಟು ಮಕ್ಳು ಬೇಕು ನೋಡು. ಅವ್ರಿಗೆಲ್ಲ ಗೊತ್ತವ 4 ವರ್ಷ 3 ಮಕ್ಳು ಹಾಡೇನಂತ ಎಷ್ಟ್ ಅನುಭವಸ್ತರ ಕುಂತಾರ ನೋಡಲ್ಲಿ ಕಿಸಿತಾರ. ಎಟ್ಟದ್ರಿ ಅಪ್ಪ ಅಂಟಿಗಳು ಎಲ್ಲದರ? ಭಕ್ತನೇ, ಈ ಸ್ವಾಮೀಜಿ ಗಂಡ ಹೆಂಡತಿಯ ನಡುವೆ ಇರುವುದಿಲ್ಲ. ನಾನಿನ್ನ ಬರುತ್ತೇನೆ. ಜೈ ಹಲ್ಕಾನಂದ ಗುರುಜಿ, ಜೈ ಕುಂಬಳ ಹುಗ್ಗಿ ಕಳ್ಳ ಸ್ವಾಮೀಜಿ. ಹೋಗ್ಯಪ್ಪ ಪುಣ್ಯದವನ. ಜೈ ಹಲ್ಕ ನನ್ನ ಮಗನ. ಮಾಮ ಮಕ್ಕಳು ಕೊಡೋ ಸ್ವಾಮೀಜಿ ಅವರು ಹಂಗೆಲ್ಲ ಮಾತಾಡ್ಬಾರ್ದವ್ರಿಗೆ ಶಾಪ ಕೊಟ್ರ ಅಂದ್ರ ಸುಟ್ಟು ಬಸ್ಮಾಗಿ ಹೊಕ್ಕಿ ನೀನ. ಯಾದಕ್ಕ ನನಗೇನಾಗಲ್ಲ ನೋಡಿ. ಒಂದು ಒಗದ್ ಬಿಡ್ರಿ.